ಮುಂದೆಗಡೆ ಇದೇ ಸೇಮ್ ಘಟನೆ ನಡೆದಿತ್ತು. ಕೆ ಮೇಲೆ ಕೆಲಸ ಮಾಡ್ತಕ್ಕಂಥ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಕ್ಕಂಥ ಇಬ್ಬರು ಯುವಕರ ಮೇಲೆ ಮರ ಬಿದ್ದು ಇಬ್ಬರು ಕೂಡ ಸ್ಥಳದಲ್ಲೇ ತೀರಿ ಹೋಗಿದ್ರು. ಅಂತ ಒಂದು ಘಟನೆ ತಿರ್ಗಾ ಮತ್ತೆ ನಮ್ಮ ತಾಲೂಕಲ್ಲಿ ಕಾಯಲಿ ಗ್ರಾಮದಲ್ಲಿ ಮರುಕಳಿಸಿದೆ. ಸರ್ಕಾರ ಇದ್ರ ಬಗ್ಗೆ ಈ ರೀತಿ ದೊಡ್ಡ ಘಟನೆಗಳಾದರೂ ಕೂಡ ಯಾವುದೇ ರೀತಿ ಕ್ರಮವನ್ನು ಕೈಗೊಂಡಿಲ್ಲ. ಸಂಬಂಧಪಟ್ಟ ಇಲಾಖೆಯವರು, ಅಧಿಕಾರಿಗಳು ಯಾರು ಕೂಡ ಇವತ್ತು ಕೂಡ ಈಗ ಎರಡು ಬಾಡಿನ ತಗೊಂಡು ಇವಾಗ ದಪ್ಪನ ಹೊರಟರು ಕೂಡ ಯಾರು ಕೂಡ ಇಲ್ಲಿ ಒಬ್ಬರು ಬರಕ್ಕೆ ಹಿಡಿಯಿಲ್ಲ. ಸ್ಥಳಕ್ಕೆ ತಹಶೀಲ್ದಾರ್ ಆಗಲಿ ಯಾರು ಕೂಡ ಸ್ಥಳಕ್ಕೆ ಇನ್ನೂ ಕೂಡ ಆಗಮಿಸಿಲ್ಲ. ಸಂಬಂಧಪಟ್ಟ ಇಲಾಖೆ ಸರ್ಕಾರ ಕುರ್ಚಿಗೋಸ್ಕರ ಹೊಡೆದಾಡ್ತಿದೆ ಹೊರತು ಸರ್ಕಾರ ಇವತ್ತು ಅವ್ರ ಲಾಭಕ್ಕೋಸ್ಕರ ಕುರ್ಚಿಗೋಸ್ಕರ ರಾಜ್ಯದಲ್ಲಿ ಹೊಡೆದಾಡ್ತಿದ್ದಾರೆ ಹೊರತು ಸ್ಥಳೀಯವಾಗಿ ಕಾರ್ಯಕರ್ತರ ಜನರ ಕಷ್ಟ ಏನಂತ ಯಾರು ಕೂಡ ನೋಡ್ತಿಲ್ಲ. ಬಂದಿಲ್ಲಿ ಆ ಸಂಬಂಧಪಟ್ಟ ಕುಟುಂಬಗಳಿಗೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕಡಿಮೆ ಅಂದ್ರೂ ಕೂಡ ಒಂದೊಂದು ಫ್ಯಾಮಿಲಿಗೆ 1 ಕೋಟಿ ರೂಪಾಯಿ ಪರಿಹಾರನ ಸರ್ಕಾರ ಕೊಡಲೇಬೇಕು ಅಂತ ಹೇಳಿ ನಾನು ಇವತ್ತು ಈ ಕ್ಷೇತ್ರದ ಒಬ್ಬ ಮುಖಂಡನಾಗಿ ನಾನು ಆಗ್ರಹ ಮಾಡ್ತೀನಿ. ಬರ್ತಕ್ಕಂಥ ದಿನಮಾನಗಳಲ್ಲಿ ಈ ಇರ್ತಕ್ಕಂಥ ಇದೇ ರೋಡಲ್ಲಿ ಉದಾಹರಣೆಯಾಗಿ ಇಲ್ಲಿ ಕಾಗನಿಲಿಂದ ಹಂಸಬಾಗಿ ಹೋಗ್ತಕ್ಕಂಥ ರೋಡಲ್ಲಿ 10 ಮರಗಳು ಈ ತರ ಒಣಗಿರೋ ಮರಗಳಿದೆ. ಆ ಮರಗಳನ್ನ ಸಣ್ಣ ಸಣ್ಣ ಮಕ್ಕಳು, ಶಾಲಾ ಮಕ್ಕಳು, ವಯಸ್ಸಾದವರು, ವೃದ್ಧರು ಓಡಾಡ್ತಾರೆ. ಅಂತ ಮರಗಳನ್ನ ದಯಮಾಡಿ ಅರಣ್ಯ ಇಲಾಖೆಯವರು ನಮ್ಮ ಕ್ಷೇತ್ರದಲ್ಲೇ ನಮ್ಮ ಅರಣ್ಯ ನಿಗಮ ಮಂಡಳಿ ಅಧ್ಯಕ್ಷರಿದ್ದಾರೆ. ದಯಮಾಡಿ ಆ ಗಿಡಗಳನ್ನ ತೆರವುಗೊಳಿಸಬೇಕು. ಕಾರ್ಯಕರ್ತರು, ಪೀಡಬ್ಲ್ಯೂ ಇಲಾಖೆ ಆಗಿರ್ಬೋದು, ಅರಣ್ಯ ಇಲಾಖೆ ಎರಡೂ ಇಲಾಖೆಯವರು ಸೇರಿ ಬರ್ತಕ್ಕಂಥ ದಿನಮಾನಗಳಲ್ಲಿ ಇಡೀ ಕ್ಷೇತ್ರದಲ್ಲಿ, ರಾಜ್ಯದಲ್ಲೇ ಇಂಥ ಘಟನೆಗಳು ಆಗದಂಗೆ ಅವ್ರು ನೋಡ್ಕೋಬೇಕಂತ ಹೇಳಿ ಇವತ್ತು ಸರ್ಕಾರದಲ್ಲಿ ನಾನು ಆಗ್ರಹಿಸ್ತೀನಿ. ಸರ್ಕಾರದಲ್ಲಿ ರಾಜಕಾರಣ ಬಿಟ್ಟು ಈ ಕೆಲಸಗಳನ್ನ ಮಾಡ್ಬೇಕಂತ ಹೇಳಿ ನಾನು ಆಗ್ರಹಿಸ್ತೀನಿ.